ರೀಸನ್ ಏನಂದರೆ ಎಲೆಕ್ಟ್ರಿಸಿಟಿ ಹೋಗ್ಬಿಟ್ಟಿತ್ತು ಆ್ಯಂಡ್ ಮೊಬೈಲ್ ಚಾರ್ಜ್ ಕೂಡ ಇಲ್ಲ. ಸೊ ಗೈಸ್ ಈಗ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಸೊ ಗೈಸ್ ಈಗ ನಾನು ಬಂದಿದ್ದೀನಿ ಆಶಾಪುರಿ ಕ್ಲೋತ್ಸ್ ಶಾಪ್ ಹತ್ರ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಈಗ ಟೈಮ್ ಬಂದು ಮಾರ್ನಿಂಗ್ ಹೇರ್ ಸಲೂನ್ಗೆ ಆ್ಯಂಡ್ ಬಿಯರ್ಡ್ ಸೆಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ನಾನು ಎಲ್ಲ ಅಲ್ಲಿ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಪ್ರಾಪರಾಗಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಗೈಸ್. A few moments later. ಸೊ ಗೈಸ್, ಆವಾಗಲೇ ಹೇರ್ ಸಲೂನ್ಗೆ ಹೋಗಿ ಮನೆಗೆ ಬಂದು ಮತ್ತೆ ವ್ಲಾಗನ್ನು ಮಾಡಲಿಕ್ಕಾಗಿಲ್ಲ. ರೀಸನ್ ಏನಂದರೆ ಎಲೆಕ್ಟ್ರಿಸಿಟಿ ಹೋಗ್ಬಿಟ್ಟಿತ್ತು ಆ್ಯಂಡ್ ಮೊಬೈಲ್ ಚಾರ್ಜ್ ಕೂಡ ಇಲ್ಲ. ಐ ಥಿಂಕ್ ಮತ್ತೆ ಹೋಯ್ತು ಅನಿಸುತ್ತೆ. ಸೊ ಮೊಬೈಲ್ ಚಾರ್ಜ್ ಹಾಕಿದ್ದಕ್ಕೆ ತೆಗ್ದು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಹೇರ್ ಕಟಿಂಗ್ ಎಲ್ಲ ಹೆಂಗೆ ಕಾಣಿಸ್ತಿದೆ ಅಂತ. ಹೆವಿ ಬಿಸಿಲು ಗೈಸ್, ನೋಡಿ ಮಳೆಗಾಲದಲ್ಲಿ ಯಾವ ಥರ ಬಿಸಿಲಿದೆ ಅಂದರೆ. ಸೊ ಓಕೆ, ಈಗ ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗೋದಿದೆ, ನೋಡೋಣ. ಫಸ್ಟ್ ಮೊಬೈಲ್ ಚಾರ್ಜ್ ಮಾಡ್ಕೊಡ್ತೀನಿ. ಸೊ ಚಾರ್ಜ್ ಆದಮೇಲೆ ಆಮೇಲೆ ಸಿಗ್ತೀನಿ ನಿಮಗೆ. ಓಕೆ. ಸೊ ಗೈಸ್ ಈಗ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಶಾಪಿಂಗ್ ಇದೆ, ತೋರಿಸ್ತೀನಿ ಬನ್ನಿ ಏನು ಅಂತ. ಹೆವಿ ಬಿಸಿಲು ಗೈಸ್, ನೋಡಿ ಯಪ್ಪ ಎಷ್ಟು ಬಿಸಿಲು ಅಂದರೆ ಹೊರಗಡೆ ಒಬ್ಬರು ಕಾಣಿಸ್ತಿಲ್ಲ, ಫುಲ್ಲು ಬಿಸಿಲು. ಓಕೆ, ನಾನು ಆಮೇಲೆ ಸಿಗ್ತೀನಿ ನಿಮಗೆ. ಸೊ ಗೈಸ್ ಈಗ ನಾನು ಬಂದಿದ್ದೀನಿ ಆಶಾಪುರಿ ಕ್ಲೋತ್ಸ್ ಶಾಪ್ ಹತ್ರ. ಸೊ ಇಲ್ಲಿ ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡೋದಿದೆ ಆ್ಯಂಡ್ ಇಲ್ಲಿ ನೋಡಿ ಯಾರು ನಿಂತಿದ್ದಾರೆ ಅಂತ ನೋಡಿ ಗೈಸ್. ಸೊ ಈಗ ಕತೆ ಏನಂದರೆ, ನಂದು ಸ್ವಲ್ಪ ಒಂದು ಪ್ಯಾಂಟ್ ಪೀಸ್ ತೊಗೊಳ್ಳೋದಿದೆ ಆ್ಯಂಡ್ ತಂಗಿದ ಬರ್ಡೇ ಕೂಡ ಹತ್ರ ಬಂತು. ಸೊ ಅದಕ್ಕೆ ಒಂದು ಸ್ವಲ್ಪ ಏನೋ ನೋಡ್ಲಿಕ್ಕೆ ಬಂದಿದ್ದಾರೆ ಅಮ್ಮ, ನೋಡೋಣ. ಸೊ ಓಕೆ ಗೈಸ್, ಇಲ್ಲಿ ಎಲೆಕ್ಟ್ರಿಸಿಟಿ ಬೇರೆ ಇಲ್ಲ, ವೆನ್ಸ್ಡೇ ಇವತ್ತು. ಸೊ ಓಕೆ, ಎಲ್ಲ ಪರ್ಚೇಸ್ ಆಮೇಲೆ ನಿಮಗೆ ಸಿಗ್ತೀನಿ. ಸೊ ಗೈಸ್ ಫೈನಲಿ ಆಶಾಪುರದಿಂದ ಸ್ವಲ್ಪ ಕ್ಲೋತ್ಸ್ ಆ್ಯಂಡ್ ಟೇಲರಿಗೆ, ಕ್ಲೋತ್ಸ್ ಅಂದರೆ ಅದು ಪ್ಯಾಂಟ್ ಪೀಸ್ ತೊಗೊಂಡಿದ್ದೆ. ಸೊ ಅದನ್ನು ಟೇಲರಿಗೆ ಅಲ್ಲಿ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟು ಬಂದಿದ್ದೀನಿ. ಅದು ಅವರು 2 days ಆದಮೇಲೆ ಕೊಡ್ತೀನಿ ಅಂತಿದ್ದಾರೆ, ಮೀನ್ಸ್ ಫ್ರೈಡೇ. ಹಿಂಗೋ ನಾನು ಸಂಡೇ ಇಲ್ಲಿಂದ ಹೊರಡ್ತಾ ಇರೋದು. ಸೊ ಓಕೆ, ಅದನ್ನು ಕೊಟ್ಟು ಬಂದೆ. ಈಗ ವರ್ಕೇನೂ ಇಲ್ಲ. ವರ್ಕ್ ಅಂದರೆ ಮೇನ್ ಇಂಪಾರ್ಟೆಂಟ್ ವರ್ಕ್ ಏನಂದರೆ ಈ ಕಂಪ್ಯೂಟರನ್ನು ಡಿಅಸೆಂಬಲ್ ಮಾಡೋದಾ ಅಥವಾ ಹಿಂಗೆ ಇಟ್ಟು ಹೋಗೋದಾ ಅಂತ ಗೊತ್ತಾಗ್ತಿಲ್ಲ. ಸೊ ಅಲ್ಲಿ ನಂಗೆ ಬೇಕಾಗಿರೋ ಐಟಮ್ಸ್ SSD ಆ್ಯಂಡ್ ಏನೇನು ಸ್ಟೋರೇಜ್ ಐಟಮ್ ಬೇಕೋ ಅದು ತೊಗೊಳ್ತೀನಿ. ಆಮೇಲೆ ನೋಡೋಣ. ಫಸ್ಟ್ ಹಾರ್ಡ್ ಡಿಸ್ಕೊಂಡು ಆರ್ಡರ್ ಮಾಡಿದ್ದೀನಿ, SSDದು. ಅದೊಂದು ಬಂದ ಮೇಲೆ ಸೊ ಅದಕ್ಕೆಲ್ಲ ಟ್ರಾನ್ಸ್ಫರ್ ಮಾಡಬೇಕು. ಡಾಟಾ ಎಲ್ಲ ಸುಮಾರು ಡಾಟಾ ಇದೆ ವಯಸ್ಸು ಇದರಲ್ಲಿ, ಆ್ಯಂಡ್ ಇದು ಫುಲ್ ಸ್ಲೋ ಆಗ್ತಾ ಬಂದಿದೆ ಈಗ. ಸೊ ಆದಷ್ಟು ಬೇಗ ಲ್ಯಾಪ್ಟಾಪ್ ತೊಗೋಬೇಕು. ಆ್ಯಂಡ್ ನೀವು ಈ ಕಡೆ ನೋಡಿದ್ರೆ ಫುಲ್ ನೋಡಿ ಎಷ್ಟು ಗಲೀಜ್ ಅನ್ನೋಕ್ಕಿಂತ ಎಲ್ಲ ಬಾಕ್ಸೇ ಕಾಣ್ತಿದೆ. ಅದನ್ನೆಲ್ಲ ಗೋವಾಗೆ ತೊಗೊಂಡೋಗೋದು. ಸೊ ಈಗಲೇ ನಾನು ನಿಮಗೆ ಏನೇನು ಐಟಮ್ ತೊಗೊಂಡಿದ್ದೀನಿ, ಏನೇನು ಪರ್ಚೇಸ್ ಮಾಡಿದ್ದೀನಿ ಈಗಲೇ ತೋರಿಸಲ್ಲ. ಸೊ ಗೋವಾ ಹೋದ್ಮೇಲೆ ಎಲ್ಲ ಶಿಫ್ಟ್ ಮಾಡ್ತೀವಲ್ಲ ಆವಾಗ ತೋರಿಸ್ತೀನಿ. ಆ್ಯಂಡ್ ಎಲ್ಲ ಬೇರೆ ನಂದು ಐಟಮ್ ಸಪ್ರೇಟ್ ಇದೆ, ಸಂಕೇತ ಐಟಮ್ ಸಪ್ರೇಟ್ ಇದೆ, ನಿತ್ಯಾನದ ಐಟಮ್ ಸಪ್ರೇಟ್ ಇದೆ ಅವ್ರವ್ರ ಮನೆಯಲ್ಲಿ. ಸೊ ಹೋಗ್ಬೇಕಿದ್ರೆ ಫಸ್ಟ್ ಆ ಕಡೆಯಿಂದ ಬರಬೇಕು, ಯಾಕಂದರೆ ದೊಡ್ಡ ಐಟಮ್ ಎಲ್ಲ ಅಲ್ಲಿದೆ. ಸೊ ಅಲ್ಲಿಂದ ಒಂದು ಕಡೆಯಿಂದ ಹಾಕೊಂಬರ್ಬೇಕು. ಸೊ ನೋಡಿ, ಹೋಗ್ಬೇಕಿದ್ರೆ ಬ್ಲಾಗ್ ಹೆಂಗೋ ಮಾಡ್ತೀನಿ, ಸೊ ನೋಡ್ಕೋಬೋದು. ಆ್ಯಂಡ್ ಅಲ್ಲಿ ಹೋದ್ಮೇಲೆ ವೈಫೈ ಸೆಟ್ಟಿಂಗ್ಸ್ ಎಲ್ಲ ಮಾಡಬೇಕು, ವೈಫೈ ಸೆಟಪ್ ಮಾಡಬೇಕು. ಅಲ್ಲಿ ಸುಮಾರು ವರ್ಕ್ ಇದೆ. ಕಾಲೇಜ್ ಸ್ಟಾರ್ಟ್ ಆಗೋದು August 11ಇಂದ, ನಾವಿಷ್ಟು ಬೇಗ ಹೋಗ್ತಿರೋದು. ಸೊ ಇದನ್ನೆಲ್ಲ ವರ್ಕನ್ನು ಕಂಪ್ಲೀಟ್ ಮಾಡ್ಬೋದು. ಸ್ವಲ್ಪ ಅಲ್ಲಿ ರೂಢಿ ಆಗಿಬಿಡುತ್ತೆ ನಮಗೆ ಇಷ್ಟು ಬೇಗ ಹೋದರೆ. ಕಾಲೇಜ್ ಸ್ಟಾರ್ಟ್ ಆಗಿದೆ, ಕಾಲೇಜ್ ಸ್ಟಾರ್ಟ್ ಆದಮೇಲೆ ಏನು ಹೊಸದಾಗಿ ಏನು ಅನಿಸಲ್ಲ, ಹೆಂಗೋ ರೂಢಿ ಆಗಿಬಿಡುತ್ತೆ. ಸೆಟಪ್ ಎಲ್ಲ ನಮಗೆ ಫಿಕ್ಸ್ ಆಗಿಬಿಡ್ತೀವಲ್ಲೇ. ಸೊ ದ್ಯಾಟ್ಸ್ ವೈ. ಓಕೆ, ನೋಡೋಣ. ಈಗ ಸಂಕೇತ ಮನೆ ಹತ್ರ ಹೋಗ್ತೀನಿ. ಹೀಗಂದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅಲ್ಲಿ ರೀಲೆಲ್ಲ ಶೂಟ್ ಮಾಡಿ ಏನು ಮಾಡೋದು ಅಂತ ನೋಡೋಣ. ಓಕೆ. A few moments later. ಸೊ ಗೈಸ್ ಈಗ ಸಂಕೇತಿಗೆ ಪಿಕ್ ಮಾಡಿದೆ. ಈಗ ಒಂದು ಐಟಮ್ ಎಲ್ಲ ಪರ್ಚೇಸ್ ಮಾಡೋದಿದೆ. ಐಟಮ್ ಅಂದರೆ ಸ್ಕಿನ್ ಕೇರ್ ಐಟಮ್ಸ್, ಬಾಡಿ ವಾಶ್, ಫೇಸ್ ವಾಶ್ ಎಲ್ಲ ಪರ್ಚೇಸ್ ಮಾಡೋದಿದೆ. ಸೊ ನೋಡೋಣ, ಹೋಗೋಣ ಬನ್ನಿ ಶಾಪ್ ಹತ್ರ. ಎಲ್ಲೋಗೋದಂತ ಗೊತ್ತಿಲ್ಲ. ಒಂದು ಈಸಿ ಮಾರ್ಟ್, ಅಪೋಲೋ, ಮೆಡ್ಪ್ಲಸ್ ಎಲ್ಲೋಗೋದಂತ ನೋಡೋಣ. ಮೆಡ್ಪ್ಲಸ್ಸಲ್ಲಿ ನಂದು ಸಬ್ಸ್ಕ್ರಿಪ್ಷನ್ ಇದೆ. ಸೊ ಅಲ್ಲಿ ಸ್ವಲ್ಪ ಅಮೌಂಟ್ ಕಡಿಮೆ ಎಲ್ಲ ಆಗ್ಬೋದು. ಸೊ ಬಟ್ ನೋಡೋಣ, ಅಲ್ಲಿ ಐಟಮ್ಸ್ ಸ್ಟಾಕ್ ಇರೋಲ್ಲ ಮೆಡ್ಪ್ಲಸ್ಸಲ್ಲಿ, ಅದೇ ಒಂದು ಪ್ರಾಬ್ಲಮ್ಮು. ಬಟ್ ವಿಲ್ ಸಿ ಗೈಸ್, ನೋಡೋಣ ಏನಾಗುತ್ತೆ ಅಂತ. ಸೊ ಬನ್ನಿ ಈಗ ಹೋಗೋಣ. ಸೊ ಗೈಸ್ ನಾನೀಗ ಈಸಿ ಮಾರ್ಟಿಗೆ ಬಂದಿದ್ದೀನಿ ಸ್ವಲ್ಪ ಸ್ಕಿನ್ ಕೇರ್ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕೆ. ಸೊ ಓಕೆ, ಪರ್ಚೇಸ್ ಮಾಡಾದಮೇಲೆ ಲಾಸ್ಟಿಗೆ ಸಿಗ್ತೀನಿ ನಿಮಗೆ. ಸ್ವಲ್ಪ ಎಲ್ಲ ಡೀಟೇಲ್ಡಾಗಿ ನೋಡಬೇಕು. ಸೊ ದಟ್ಸ್ ವೈ. ಓಕೆ. ಸೊ ಗೈಸ್ ಈಗ ಈಸಿ ಮಾರ್ಟಿಂದ ಇದೊಂದು ತೊಗೊಂಡ್ವಿ. ಮತ್ತೇನು ಕಲೆಕ್ಷನ್ ಇಲ್ಲ.
ಸೊ ಅದಕ್ಕೆ ಈಗ ಅಪೋಲೋ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ ಗೈಸ್. ಈಗ ಅಪೋಲೋಗೆ ಹೋಗಿ ಇಷ್ಟೆಲ್ಲ ಐಟಮ್ ಪರ್ಚೇಸ್ ಮಾಡಿ ಬಂದೆ. ಎಲ್ಲ ಬೈ ಒನ್ ಗೆಟ್ ಒನ್ ಇತ್ತು. ಸೊ ಜಾಸ್ತಿ ಐಟಮ್ ಕಾಣ್ತಿದೆ ಅಂತ ಇದು ಮಾಡಬೇಡಿ, 1 ತೊಗೊಂಡ್ರೆ 1 ಫ್ರೀ. ಸೊ ಆ ಥರ. ಸೊ ಓಕೆ, ಈಗ ಬನ್ನಿ ಸಂಕೇತ್ ಮನೆ ಹತ್ರ ಹೋಗೋಣ. ಅವನಿಗೆ ಬಿಟ್ಟು ಆಮೇಲೆ ಸ್ವಲ್ಪ ವರ್ಕ್ ಇದೆ, ನೋಡೋಣ. ಬನ್ನಿ ಗೈಸ್, ಬನ್ನಿ. ಸೊ ಗೈಸ್, ಇವತ್ತಿನ ವ್ಲಾಗ್ ನೋಡೋದ್ರಲ್ಲ ಯಾವ ಥರ ಇತ್ತು ಏನು ಅಂತ. ನಾಟ್ ಅ ಪ್ರಾಪರ್ ವ್ಲಾಗ್. ಸೊ ಲಾಟ್ ಆಫ್ ವರ್ಕ್ ಇತ್ತು. ಸೊ ಹೋಗೋದ್ರಲ್ಲಿ ತುಂಬ ಬ್ಯುಸಿ ಇದ್ದೀನಿ ಆ್ಯಂಡ್ ವರ್ಕ್ ಸುಮಾರು ಇತ್ತು. ಸೊ ಈಗ ಸ್ವಲ್ಪ ಅಜ್ಜಿ ಮನೆ ಹತ್ರ ಹೋಗಿ ಬಂದೆ, ಲೈಕ್ ರಿಲೇಟಿವ್ಸ್ ಮನೆ ಹತ್ರ. ಅಲ್ಲೊಂದು ಪೂಜೆ ಒಂದು ಕೊಡೋದಿತ್ತು. ಸೊ ಅಲ್ಲೊಂದು ಕೊಟ್ಟು ಬಂದೆ. ಈಗ ನಾವು ತಂದಿರೋ ಐಟಮ್ಸ್ ನೋಡಿ ಇಷ್ಟೆಲ್ಲ. ಸೊ ಇದೆಲ್ಲ ನಿಮಗೆ ಈಗ ತೋರಿಸಲ್ಲ, ಗೋವಾ ಹೋದ್ಮೇಲೆ ಎಲ್ಲ ಶಿಫ್ಟಿಂಗ್ ಮಾಡ್ತೀವಲ್ಲ ಆವಾಗ ತೋರಿಸ್ತೀನಿ. ಸೊ ಓಕೆ, ಹಿಂಗಿತ್ತು ಇವತ್ತಿನ ಬ್ಲಾಗು. ಸೊ ತುಂಬ ಲೆಂತಿನೂ ಆಗಿಲ್ಲ, ಜಾಸ್ತಿ ಲಾಂಗೂ ಆಗಿಲ್ಲ, ಏನು ಇನ್ಫಾರ್ಮೇಷನು ಶೇರ್ ಮಾಡಿಲ್ಲ. ಬಟ್ ಓಕೆ, ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ನಾಳೆ ಸ್ವಲ್ಪ ನೋಡೋಣ, ಏನಾದರೂ ಥಿಂಕ್ ಮಾಡ್ತೀನಿ. ಬಟ್ ವರ್ಕ್ ಸುಮಾರಿದೆ. ಸೊ ವಿಲ್ ಸಿ ವಾಟ್ ಹ್ಯಾಪನ್ಸ್. ಸೊ ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಸೊ ಸಿಗೋಣ ನಾಳೆ ಬ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಜೊತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಗೈಸ್, ಬಾಯ್.